ವೆಲ್ಕಮ್ ಟು ಸಂಧ್ಯಾ ಬ್ಲಾಗ್. ಇವತ್ತಿನ ಬ್ಲಾಗ್ ಇದು. ಸೇಮ್ ಮಾರ್ನಿಂಗ್ ಇದ್ದು ಹಾಟ್ ವಾಟರ್ ಕುಡಿದು ಜಿಮ್ಮಿಗೆ ಹೋಗಿದ್ದೆ. ಜಿಮ್ ಮುಗಿಸ್ಕೊಂಬರ್ತಾ ಸ್ವಲ್ಪ ಸೊಪ್ಪು ತೊಗೊಂಬಂದೆ. ಸೊಪ್ಪಿನ ಸಾಂಬಾರು ತಿಂದು ತುಂಬ ದಿವಸ ಆಗಿತ್ತು, ಹಾಗಾಗಿ ಸ್ವಲ್ಪ ಸೊಪ್ಪು ಎತ್ಕೊಂಡ್ಬಂದೆ. ಸೊಪ್ಪು ತೊಗೊಂಡು ಮನೆಗೆ ಬಂದಾದಮೇಲೆ ಹೊಟ್ಟೆ ಆಗ್ತಾಯಿತ್ತು ಜಿಮ್ ಮುಗಿಸ್ಕೊಂಬಂದು. ಟಿಫನ್ಗೆ ಓಟ್ಸು ಹೋಗ್ತಾನೆ ಸ್ವಲ್ಪ ನೆನಿಟ್ಬಿಟ್ಟು ಹೋಗಿದ್ದೆ. ಓಟ್ಸ್ಗೆ ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಪಪ್ಪಾಯ, ಒಂದು ಬಾಳೆಹಣ್ಣು ಹಾಕಿ ಸ್ಮೂದಿ ಮಾಡ್ಕೊಂಡು ಕುಡಿದೆ. ಓಟ್ಸ್ ಹಂಗೆ ತಿನ್ನೋದಕ್ಕೆ ಒಂಥರ ಅನಿಸುತ್ತೆ. ಸ್ಮೂದಿ ಮಾಡ್ಕೊಂಡು ಕುಡಿದ್ಬಿಟ್ಟೆ. ಅದಾದಮೇಲೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಸಲೂನ್ ಹತ್ರ ಬಂದೆ. ಸಲೂನಲ್ಲಿ ಇವತ್ತು ಸ್ವಲ್ಪ ಕಸ್ಟಮರ್ ಇದ್ದರು. ಮಾರ್ನಿಂಗಿಂದ ಸ್ವಲ್ಪ ಬ್ಯುಸಿನೇ ಇದ್ವಿ ಸಲೂನ್. ನಾನು ನಿಮ್ಗೆ ಇವತ್ತು ಸೊಪ್ಪಿನ ಸಾಂಬಾರು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮಶ್ರೂಪು ತೊಗರಿಬೇಳೆನ ಸ್ವಲ್ಪ ಫಸ್ಟೇ ನಾನು ಕುಕ್ಕರಲ್ಲಿ ಬೇಯೋಕ್ಕಿಟ್ಟಿದ್ದೆ. ಅದಕ್ಕೆ ಒಂದೇ ಒಂದು ಚಿಟಿಕೆ ಉಪ್ಪು ಹಾಕ್ಬಿಟ್ಟು ಬೇಯೋಕ್ಕಿಟ್ಟಿದ್ದೆ. ಅದಾದಮೇಲೆ ನೀಟಾಗಿ ಸೊಪ್ಪು ಬಿಡಿಸಿ ಕ್ಲೀನ್ ಮಾಡಿಕೊಂಡು ಸೊಪ್ಪು ಹಾಕ್ತೆ. ಅದಕ್ಕೆ ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಧನಿಯಾ ಪುಡಿ, ಒಂಚೂರು ಆಯಿಲು, ಈರುಳ್ಳಿ ಇದಿಷ್ಟು ಹಾಕಿ ಕುಕ್ಕರಲ್ಲಿ ಕೂಗಿಸ್ಕೊಬೇಕು. ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಬೇಕು, ಯಾಕಂದರೆ ಮಶ್ರೂಪಿಗೆ ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಂಗಾಗಿ ಇದಿಷ್ಟು ಕುಕ್ಕರಲ್ಲಿ ಕೂಗಿಸ್ಕೊಬೇಕು. ಒಂದೆರಡು ವಿಜಿಲು, ಬೇಳೆ ಮುಂಚೆನೇ ಹಾಕಿರ್ತೀವಿ, ಕರೆಕ್ಟಾಗಿ ಬೆಂದ್ಬಿಡುತ್ತೆ. 2 ವಿಜಿಲ್ ಕೂಗಿಸ್ಕೊಂಡು ಅದನ್ನು ನೀಟಾಗೆಲ್ಲ ಜಾರಿಗೆ ತೆಗೆದಾಕೊಂಡು ಸ್ವಲ್ಪ ಬಿಸಿ ಆರಿದ ಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಕಾಯಿ ಸೇರಿಸ್ಕೊಬೇಕು. ಕೊತ್ತಂಬರಿ ಸೊಪ್ಪು ನಾನು ಆವಾಗಲೇ ಕುಕ್ಕರ್ಗೆ ಹಾಕ್ಬಿಟ್ಟಿದ್ದೆ. ಹಂಗಾಗಿ ಸ್ವಲ್ಪ ಕಾಯಿ ಸೇರಿಸ್ಕೊಂಡು ಅದನ್ನು ನೀಟಾಗಿ ರುಬ್ಕೊಂಡು ಆದಮೇಲೆ ಒಂದು ಅರ್ಧ ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ತೊಗೊಬೇಕು. ಅದಾದಮೇಲೆ ರುಬ್ಬಿಟ್ಟಿರೋ ಅಂಥ ಸೊಪ್ಪಿಂದು ಎಲ್ಲ ಗ್ರೇವಿನ ಅದಕ್ಕೆ ಹಾಕಿ ಸ್ವಲ್ಪ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ವಾಟರ್ ಜಾಸ್ತಿ ಹಾಕ್ಬಾರ್ದು. ಯಾಕೆಂದರೆ ಬೇಳೆ ಬೇಯಿಸ್ಬೇಕಾದ್ರೇ ನೀರು ಹಾಕಿರ್ತೀವಿ. ತುಂಬ ತೆಳುವಾದರೆ ಚೆನ್ನಾಗಿರಲ್ಲ ಸಾಂಬಾರು. ಹಾಗಾಗಿ ರುಬ್ಬಿಟ್ಕೊಂಡಿರೋಂಥ ಮಸಾಲೆದು ಮತ್ತು ಬೇಳೆ ಬೇಯಿಸ್ಕೊಂಡಿರೋ ನೀರೆಲ್ಲ ಹಾಕಿ ಸಾಂಬಾರು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ರೆಡಿ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಬಿಟ್ರೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋದು. ಅಲ್ಲಿಗೆ ಸೊಪ್ಪಿನ ಸಾಂಬಾರು ರೆಡಿ ಆಯಿತು. ನಾನು ಅದ್ರ ಜೊತೆಗೆ ಸ್ವಲ್ಪ ಕುಂಬಳಕಾಯಿ ಪಲ್ಯನೂ ಮಾಡ್ಕೊಂಡಿದ್ದೀನಿ. ಸೊಪ್ಪಿನ ಸಾರಿಗೆ ಕುಂಬಳಕಾಯಿ ಪಲ್ಯಕ್ಕೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಮುದ್ದೆ, ಅದಕ್ಕೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಸಖತ್ ಟೇಸ್ಟ್ ಆಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.